ಹಾಯ್ ಫ್ರೆಂಡ್ಸ್, ನಾವು ಈ ಸಲ 2026 ಫೆಬ್ರವರಿನಲ್ಲಿ ನಮ್ಮ ಕ್ಲಸ್ಟರ್ ಟೀಚರ್ಸು ವಿತ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಿದ್ವಿ ಹೈದ್ರಾಬಾದ್ ಪ್ಲಸ್ ರಾಮೋಜಿರಾವ್ ಫಿಲಮ್ ಸಿಟಿಗೆ. ಸೊ ಇದು ಫಸ್ಟ್ ಡೇ ಈವ್ನಿಂಗು ನಾವು ಹೊರಟಿದ್ವಿ. ಸಾಯಂಕಾಲ ಒಂದು 7:30-8 ಗಂಟೆ ಸುಮಾರಿಗೆ ನಾವು ಚಿತ್ರದುರ್ಗದ ಹತ್ರ ಇರೋ ಅಂಥ ನೈವೇದ್ಯಂ ರೆಸ್ಟೋರೆಂಟ್ಗೆ ಬಂದ್ವಿ. ಅಲ್ಲಿ ಎಲ್ಲರೂ ಊಟಕ್ಕೆ ಹೋಗೋಣ ಅಂತ ಬಂದ್ವಿ. ಊಟ ಮಾಡೋಕ್ಕೆ ಅಂತ ಇಳಿಸಿದ್ರು. ಸೊ ನಾವಿಲ್ಲಿ ನೋಡಿ ಊಟ ಮಾಡೋಕ್ಕೆ ಎಲ್ಲ ಹೋದ್ವಿ. ತುಂಬ ಚೆನ್ನಾಗಿದೆ ಇದು. ಶಾಪಿಂಗ್ಗೆ ನೋಡಿ, ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ನಮ್ಮ ಸಿಸ್ಟರ್ ಬಂದು ಮಾತಾಡ್ತಾ ಇದ್ದಾಳೆ. ಅವಳ ವಾಯ್ಸನ್ನು ಕೇಳಿಸ್ಕೊಳ್ರಿ, ಪರವಾಗಿಲ್ಲ. ಯಾಕೆಂದರೆ ಅವರು ನಮ್ಮ ಜೊತೆ ಇದ್ದರು. ನಾವು ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನೋಡ್ರಿ, ಆ ರೈಟ್ ಸೈಡಲ್ಲಿ ವಾಶ್ರೂಮ್ ಇದ್ದಾವೆ. ಇದು ಎಂಟ್ರಿ. ಸೀದಾ ಒಳಗಡೆ ಹೋದ್ವಿ. ಏನಿದೆ ಒಳಗಡೆ ಹೋಟ್ಲಲ್ಲಿ ಏನು ಸಿಗ್ಬೋದು ಅಂತ ಎಲ್ಲ ಹೋಗಿ ನೋಡಿದ್ವಿ. ಹೋಟೆಲ್ ತುಂಬ ಚೆನ್ನಾಗಿದೆ ನೋಡ್ರಿ. ಲೊಕೇಶನ್ ಇರ್ಬೋದು, ಮತ್ತು ಅಲ್ಲಿಂದ ಸ್ಪೇಸ್ ಇರ್ಬೋದು, ಚೇರ್ಸ್ ಇರ್ಬೋದು, ಮತ್ತು ಕ್ಲೀನ್ಲಿನೆಸ್ ಇರ್ಬೋದು, ಎಲ್ಲದನ್ನು ಸಹಿತ ಸೂಪರ್ ಆಗಿತ್ತು. ಹೋಗಿ ಇಲ್ಲಿ ನಾವು ಹ್ಯಾಂಡ್ ವಾಶ್ ಮಾಡಿದ್ವಿ. ಇವರು ನಮ್ಮ ಶಾಂತ ಮೇಡಮು. ಹ್ಯಾಂಡ್ ವಾಶ್ ಮಾಡ್ಕೊಂಡ್ವಿ, ಚೆನ್ನಾಗಿದೆ. ಮತ್ತು ಇದು ನಾನೇ. ನೋಡಿ, ಆಮೇಲೆ ನಾವು ಏನಾದರೂ ತಿನ್ನಬೇಕು ಅನ್ನಿಸ್ತು. ತಿರ್ಗಾ ನಮ್ಮ ಆಂಟಿ ಗಿರ್ಜಾ ಆಂಟಿ ಅವರು ನಮಗೆ ರೊಟ್ಟಿ ಕೊಟ್ಟರು. ಆ ರೊಟ್ಟಿನ ತಿಂದ್ಬಿಟ್ಟು ಆರ್ಡ್ರ್ ಮಾಡಿದ್ವಿ ನಾವು. ರೋಟಿ, ದಾಲು ಮತ್ತು ಫ್ರೈಡ್ ರೈಸ್ನ ಆರ್ಡ್ರ್ ಮಾಡಿದ್ವಿ. ಸೊ ಅದನ್ನು ತಂದು ಕೊಡೋವ್ರಿಗೂ ರೊಟ್ಟಿ ಮತ್ತು ಉಪ್ಪಿನಕಾಯಿನ ಹೆಂಗೆ ತಿಂದ್ವಿ ಅಂತಂದರೆ ಅವ್ರು ತಂದು ಇಕ್ಕಿದ್ದೇ ಗೊತ್ತಾಗಲಿಲ್ಲ. ಹಂಗೆ ಖಾಲಿ ಮಾಡಿದ್ವಿ. ಕೆಲವರೆಲ್ಲ ಅವ್ರವ್ರ ಡಬ್ಬಿಗಳನ್ನ ತೊಗೊಂಡು ಬಂದಿದ್ರು. ಆಮೇಲೆ ನಾವೇನು ಮಾಡಿದ್ವಿ, ನಮ್ಮ ಹತ್ರ ಇರೋದು ತಿಂದ್ವಿ, ಬೇರೆಯವ್ರು ಇದ್ದಿದ್ದು ತೊಗೊಂಡ್ವಿ. ನಾವು ಮಾತ್ರ ಯಾವುದೇ ಫುಡ್ಡನ್ನು ತೊಗೊಂಡೋಗಿರಲಿಲ್ಲ. ಆದರೆ ಬೇರೆಯವ್ರು ಕೊಟ್ಟಿದ್ದೆಲ್ಲ ಇಸ್ಕೊಂಡು ತಿಂದ್ವಿ. ನೋಡ್ರಿ, ಇವರು ನಮ್ಮ ಶಾಂತ, ಇವರು ಅವ್ರ ಮಗ ಲೋಚನ್ ಅಂತ. ಇವ್ರು ನಮ್ಮ ಸಿಸ್ಟರ್ಸು. ಮತ್ತು ನೋಡ್ರಿ, ಈಗ ಅವ್ರ ಟೇಬಲ್ ಹತ್ರ ಹೋದ್ವಿ. ಅವರು ರೊಟ್ಟಿ ಮತ್ತು ಉಪ್ಪಿಟ್ಟು ಎಲ್ಲ ತೊಗೊಂಡು ಬಂದಿದ್ರು. ಅವ್ರು ತಿಂತಾಯಿದ್ರು. ಇವ್ರು ನಮಗೆ ರೊಟ್ಟಿ ಕೊಟ್ಟರು. ರೊಟ್ಟಿ ತಿಂದಮೇಲೆ ನಾವು ಆರ್ಡ್ರ್ ಮಾಡಿದ್ವಿ. ನೋಡ್ರಿ, ಎಲ್ಲರೂ ಅವ್ರವ್ರದ್ದು ಫುಡ್ಡೆಲ್ಲ ತಿಂತಾಯಿದ್ದಾರೆ. ಅವ್ರವ್ರು ತೊಗೊಂಡು ಬಂದಿರೋದು. ಕೆಲವರು ತೊಗೊಂಡ್ರು, ಕೆಲವರು ಆರ್ಡ್ರು ಮಾಡಿದ್ರು. ಇವರೆಲ್ಲ ನಮ್ಮ ಬ್ಯಾಚ್, ಈ ಟ್ರಿಪ್ ಬ್ಯಾಚ್ ಅವರು. ಮತ್ತು ಈರುಳ್ಳಿ ಮತ್ತು ನಿಂಬೆಹಣ್ಣು ಮಾತ್ರ ಕಾಣಿಸ್ತಾ ಇದೆ. ಯಾಕೆಂದರೆ ಸೌತೆಕಾಯಿ ಇಟ್ಟಿದ ತಕ್ಷಣ ಅದನ್ನು ನಾವು ಒಂಚೂರು ಬಿಡಲೇ ಇಲ್ಲ. ಅಷ್ಟೊಂದು ಹೊಟ್ಟೆ ಹಸ್ಬಿಟ್ಟಿತ್ತ, ಬೇಗ ಬೇಗ ತಿಂದು ಹಾಕ್ಬಿಟ್ವಿ. ಮತ್ತೆ ನಮಗೆ ಸೌತೆಕಾಯಿ ತಂದು ಕೊಡ್ರಿ ಅಂತ ಹೇಳಿದ್ವಿ. ಆಮೇಲೆ ಮತ್ತೆ ರೊಟ್ಟಿ ಬೇಕಂತ ಹೇಳ್ಬಿಟ್ಟು ನಮ್ಮ ಗಿರ್ಜಾ ಆಂಟಿ ಕೇಳಿದ್ರು. ಮತ್ತೆ ಇಸ್ಕೊಂಡು ತಿಂದ್ವಿ. ಅದು ಅಷ್ಟೇ, ತಂದು ಇಟ್ಟಿದ್ದಷ್ಟೇ ಅವರು. ಮತ್ತೆ ಎಲ್ಲರೂ ತಿಂದು ಖಾಲಿ ಮಾಡಿಬಿಟ್ವಿ. ನೋಡಿ, ಇವಾಗ ನಮಗೆ ಫ್ರೈಡ್ ರೈಸು ನೋಡಿ, ಬರೀ ಉಪ್ಪಿನಕಾಯಿ ತಟ್ಟೆಯಲ್ಲಿ ಉಪ್ಪಿನಕಾಯಿ ಬಿಟ್ಟರೆ ಮತ್ತೇನೂ ಇಲ್ಲ, ಎಲ್ಲ ಖಾಲಿ. ಇವಾಗ ನಮ್ಮ ಚಂದ್ರಯ್ಯ ಸರ್ ಬರ್ತಾರೆ. ಅವರು ಸಹಿತ ಹೋಗ್ಬಿಟ್ಟು ಅವ್ರ ಹತ್ರ ರೊಟ್ಟಿ ಇಸ್ಕೊಂಡು ತಿಂತಾರೆ. ನಮ್ಮ ಸಿಸ್ಟರ್ ಏನೋ ಹೇಳ್ತಾವ್ರೆ, ಎಷ್ಟೊತ್ತಾದರೂ ತಂದಿಲ್ಲ, ಬೇಗ ಥರ ಕೇಳು, ಇನ್ನು ಅವ್ರು ಏನು ಮಾಡತ್ತವ್ರೋ ಏನು ಕತೆನೋ ಅಂತ. ನೋಡಿ, ಇವಾಗ ನಮಗೆ ರೋಟಿ ಮತ್ತು ಹೈದ್ರಾಬಾದಿ ಯಾವ್ದು ನಾವು ಆರ್ಡ್ರ್ ಮಾಡಿದ್ದು? ವೆಜ್ ಕೊಲ್ಹಾಪುರಿ ವಿತ್ ಚೀಸ್ ಅಲ್ಲ, ಪನೀರ್ ವಿತ್ ಪನೀರ್ ವೆಜ್ ಕೊಲ್ಹಾಪುರಿನ ನಾವು ಆರ್ಡ್ರ್ ಮಾಡಿದ್ವಿ. ಸಖತ್ತು ಸ್ಪೈಸಿಯಾಗಿತ್ತು. ಅದು ಅಷ್ಟೇನೇನೆ. ಅದನ್ನು ಜಾಸ್ತಿ ತಿಂದಿದ್ದು ಯಾರಪ್ಪ ಅಂದರೆ ನಮ್ಮ ಸಿಸ್ಟರು ಸುಮಾ. ನಮ್ಮ ಸಿಸ್ಟರ್ ಸುಮಾ ಅವರು ಜಾಸ್ತಿ ಸ್ಪೈಸಿ ಗರ್ಲ್ ಅವರು. ಸೊ ಅವರು ಚೆನ್ನಾಗಿ ತಿಂದರು. ನಾವು ಅಷ್ಟೇ ಒಂಚೂರು ಬಿಡ್ದಂಗೆ ಎಲ್ಲ ತಿಂದಾಕ್ಬಿಟ್ವಿ. ನೋಡಿ, ಇದು ವೆಜ್ ಕೊಲ್ಹಾಪುರಿ ಪನೀರ್ ತೊಗೊಂಡಿದ್ವಿ. ಮತ್ತು ರೋಟಿ ತೊಗೊಂಡ್ವಿ. ಮತ್ತು ಇನ್ನೊಂದು ರೋಟಿನ ತೊಗೊಂಡ್ವಿ. 2 ರೋಟಿ ಮತ್ತು ಒಂದೊಂದು ದಾಲ್ ಜೊತೆ ತೊಗೊಂಡ್ವಿ. ಮತ್ತು ಅದನ್ನು ತಿಂದ್ವಿ. ಅದು ತಿಂದು ಖಾಲಿ ಆಯಿತು. ನಾನಿವಾಗ ನಿಮಗೆ ಆಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ಇಲ್ಲೇ ಹೈದ್ರಾಬಾದಲ್ಲೇನೇ ಜಗದಾಂಬ ಪರ್ಲ್ಸ್ ಜ್ಯುವೆಲರ್ಸ್ ಹತ್ರ ನಾವು ಇಲ್ಲಿ ನಿಲ್ಸಿದ್ದೀವಿ. ಎಲ್ಲರೂ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ದಾರೆ. ಪರ್ಲ್ಸ್ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹಾಕ್ತೀನಿ.
ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನು ಶಾಪಿಂಗ್ ಮಾಡಿದ್ರು ನಮ್ಮ ಇವರು ಅಂತ ಎಲ್ಲ ಹೇಳ್ಬಿಟ್ಟು ನೋಡಿ ಎಲ್ಲ ಖಾಲಿ ಮಾಡಿದ್ವಿ. ಮತ್ತು ಇವಾಗ ಅವರು ನಮಗೆ ಫ್ರೈಡ್ ರೈಸ್ ತಂದುಕೊಟ್ರು. ಫ್ರೈಡ್ ರೈಸು ಅಷ್ಟೇ ತುಂಬ ಚೆನ್ನಾಗಿತ್ತು, ಸಖತ್ತಾಗಿತ್ತು, ನನಗಿಷ್ಟ ಆಯಿತು. ಎಲ್ಲರೂ ಹಾಕ್ಕೊಂಡು ತಿಂದು ಹೊಟ್ಟೆ ತುಂಬ ತಿಂದ್ಬಿಟ್ಟು ಸಂಜೆ ಟೀ ಕುಡ್ದಿರಲಿಲ್ಲ ಮತ್ತು ಕಾಫಿನೂ ಕುಡ್ದಿರಲಿಲ್ಲ. ಮತ್ತು ನಾವು ಸಂಜೆ ಇಲ್ಲೇ ಟೀನೂ ಸಹಿತ ಕುಡಿದ್ವಿ. ಎಲ್ಲರೂ ಹಾಕ್ಕೊಂಡು ವೆಜ್ ಕೊಲ್ಹಾಪುರಿ ವೆಜ್ ತಿಂತಾಯಿದ್ದಾರೆ. ಅವ್ರಿಗೆ ಯಾಕೋ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನಗೆ ಆ್ಯಕ್ಚುಲಿ ರೈಸ್ ಇಷ್ಟ ಆಯಿತು, ನಾನು ರೈಸ್ ತಿಂದೆ ಜಾಸ್ತಿ. ಇವರು ಟಿಕ್ಕಾನಂತೂ ಅದು ಸ್ಪೈಸಿಯಾಗಿ ಇದ್ದಿದ್ದಕ್ಕೂ ಅದಕ್ಕೂ ನಮ್ಮ ಸುಮಾಸಿಸ್ಸು ಹಾಕೊಂಡು ಬಾರಿಸ್ಬಿಟ್ರು. ಈ ಫುಲ್ ವಿಡಿಯೋ ಬಂದ್ಬಿಟ್ಟು ಬರೀ ಊಟ ಮಾಡಿರೋದು ಅಷ್ಟೇ ಇದೆ, ಬೇರೆ ಇನ್ನೇನು ಇಲ್ಲ. ನೋಡಿರಿ, ಮತ್ತೆ ಸೌತೆಕಾಯಿ ಬೇಕು ಅಂತ ಹೇಳಿದ್ವಿ, ಮತ್ತೆ ಸೌತೆಕಾಯಿ ತಂದು ಕೊಟ್ಟರು. ಆ ಸೌತೆಕಾಯಿನ ತಿಂದು ಹೊಟ್ಟೆ ತುಂಬ ತಿಂದು ಖಾಲಿ ಮಾಡಿದ್ವಿ. ಮತ್ತು ಇನ್ನೊಂದು ರೊಟ್ಟಿ ಹಾಕಿಸ್ಕೊಂಡ್ವಿ. ನಾನು ಇದನ್ನು ಆಡಿಯೋ ರೆಕಾರ್ಡ್ ಬಂದ್ಬಿಟ್ಟು ಇಲ್ಲೇ ಟ್ರಿಪ್ಪಲ್ಲಿದ್ದಾಗಲೇ ಮಾಡ್ತಾಯಿದ್ದೀನಿ. ಯಾಕೆಂದರೆ ಎಲ್ಲರೂ ಶಾಪಿಂಗ್ ಹೋಗಿದ್ದಾರೆ. ಪಲ್ಸ್ ಇಲ್ಲಿ ಫೇಮಸ್ ಅಲ್ವಾ, ಸೊ ಪಲ್ಸ್ ಶಾಪಿಂಗ್ ಹೋಗಿದ್ದಾರೆ. ಅಲ್ಲಿ ತುಂಬ ಕಾಸ್ಟ್ಲಿ ಅನ್ನಿಸ್ತು ನಮಗೆ. ನೋಡಿರಿ, ಇದು ಟೀ, ನಾನು ಟೀ ತೊಗೊಂಡೆ ನೋಡಿ. ಸೊ ಬಿಲ್ ಕೊಟ್ಟರು. ಬಿಲ್ ಎಷ್ಟಾಯಿತು ಗೊತ್ತಾ? ಬಿಲ್ನು ತೋರಿಸ್ತೀನಿ ನೋಡಿ ಎಷ್ಟಾಯಿತು ಅಂತ. 800 ರೂಪೀಸ್ ಆಯಿತು. ಫ್ರೈಡ್ ರೈಸು, ಟೀ ಮತ್ತು ವೆಜ್ ಕೊಲ್ಹಾಪುರಿ, ಒಂದು ವಾಟರ್ ಬಾಟಲು ಮತ್ತು 4 ರೋಟಿ ಎಕ್ಸ್ಟ್ರಾ, ಎಷ್ಟು ಸೇರಿ. ನೆಕ್ಸ್ಟು ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ಆಚೆ ಕಡೆ ಬಂದ್ವಿ. ಲೊಕೇಶನ್ ತೋರಿಸೋಣ ಅಂತ ಹೇಳ್ಬಿಟ್ಟು. ಇದು ಹೈವೇನಲ್ಲೇ ಇದೆ, ಚಿತ್ರದುರ್ಗ ಮೇಯ್ನಲ್ಲಿ ರೋಡಲ್ಲೇ ಇದೆ ಇದು. ನೋಡಿರಿ, ನಮ್ಮ ಫ್ರೆಂಡ್ಸ್ ಎಲ್ಲ ಮಾತಾಡಿದ್ವಿ, ಎಲ್ಲ ಏನು ಎತ್ತ ಅಂತ ಎಲ್ಲ ವಿಚಾರಿಸಿದ್ವಿ. ಎಲ್ಲ ಖುಷಿಯಾಗಿ ಕಾಲ ಕಳ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿ ಅಲ್ಲಿಂದ ನಾವೇನು ಮಾಡಿದ್ವಿ, ಬೆಳಗ್ಗೆ ನೋಡ್ಕೊಂಡು ಇದಕ್ಕೆ ಹೋಗೋಷ್ಟು ಲೇಟ್ ಆಗುತ್ತೇನ್ರಿ. ಏನೇನೋ ಮಾತಾಡ್ತಾ ಇದ್ದಾರೆ ಅವರು. ಇದು ನಮ್ಮ ಬಸ್ಸು. ಇಲ್ಲಿ ತುಂಬ ವೆಹಿಕಲ್ಸ್ ಸಹಿತ ನಿಂತಿದ್ದಾವೆ. ಹೈದ್ರಾಬಾದಲ್ಲಿ ಏನಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಬಿಸಿಲು ಜಾಸ್ತಿ. ನೀವು ಬಟ್ಟೆ ಬೇರ್ ಮಾಡಬೇಕು ಅಂತಂದರೆ ಸ್ವಲ್ಪ ಕಾಟನ್ನು ಮತ್ತು ವಾಟರ್ ಬಾಟಲು, ಸ್ವಲ್ಪ ಮಜ್ಜಿಗೆ ಮತ್ತು ಕೋಲ್ಡ್ ಡ್ರಿಂಕ್ಸು ಇಂಥವನ್ನೆಲ್ಲ ಜೊತೇಲಿ ಇಟ್ಕೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ಈ ವಿಡಿಯೋ ಮಾಡಿರೋದು ಕರ್ನಾಟಕದಲ್ಲೇ, ನಿಯರ್ ಚಿತ್ರದುರ್ಗ. ಹೋಟೆಲ್ ಹೆಸರು ಬಂದುಬಿಟ್ಟು ನೈವೇದ್ಯಮ್ ಅಂತ ಹೇಳ್ಬಿಟ್ಟು. ಇದು ನಮ್ಮ ಗಿರ್ಜಾ ಆಂಟಿ ನೋಡಿರಿ. ಇವಾಗ ನಾನು ಬಸ್ ತೋರಿಸ್ತಾ ಇದ್ದೀನಿ, ಇದೇ ನಮ್ಮ ಬಸ್ಸು. ಇವರು ಲೋಕೇಶ್ ಸರ್ ಅಂತ ಹೇಳ್ಬಿಟ್ಟು ಹೀಗೆ ಏನೋ ಖುಷಿಯಾಗಿ ಮಾತಾಡಿಕೊಂಡು ಅವ್ರನ್ನ ರೇಗಿಸ್ಕೊಂಡು ಬಸ್ನ ತೋರಿಸೋಣ ಅಂತ ಹೇಳ್ಬಿಟ್ಟು ಬಸ್ ಹತ್ತುತ್ತೀನಿ ಅನಿಸುತ್ತೆ. ನೋಡೋಣ, ಬಸ್ ಏನಾರು ಹತ್ತಿದ್ರೆ ಬಸ್ ಒಳಗಡೆನೂ ಸಹಿತ ತೋರಿಸ್ತೀನಿ. ಹಲೋ, ನೋಡಿ ಬಸ್ಸು. ಹೌದಾ? ಬಸ್ಸು ಒಳಗಡೆ ಇದು ಸ್ವಲ್ಪ ನಮಗೆಲ್ಲ ಚಿಕ್ಕದು ಅನಿಸ್ತಾ ಇತ್ತು. ಬಟ್ ಓಕೆ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡ್ವಿ. ಎಲ್ಲರೂ ಸೇರಿ ಅಡ್ಜಸ್ಟ್ ಮಾಡಿಕೊಂಡು ಇವತ್ತಿನ ಫಸ್ಟ್ ಡೇನಲ್ಲಿ ನಾನು ಇದನ್ನು ಮಧ್ಯಾಹ್ನ ಇವತ್ತು ಟೈಮ್ ಬಂದು ನಾನೀಗ ಆಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ಬಂದು 3 o'clock. ಇವರು ನಮ್ಮ ಭಾರತಿ ಮೇಡಮು, ಅವ್ರ ಜೊತೆ ಹಿಂಗೆ ಪಾಪ ಇನ್ನೂ ಸೀಟು ಅದು ಇದು ಅಂತ ಏನೋ ಮಾತಾಡ್ತಾ ಇದ್ವಿ. ನಮ್ಮ ಮೇಡಮ್ ಅವೆಲ್ಲ ಬಂದರು. ನಾನು ಇನ್ನೂ ನಮ್ಮ ಸಿಸ್ಟರ್ ಇನ್ನೂ ಅಲ್ಲಿ ದುರ್ಗಾ ಹತ್ರ ಹತ್ಕೊಂಡ್ಲೋಳು ಮಧ್ಯದಲ್ಲಿ. ಅಲ್ಲಿವರೆಗೂ ನಾನು ಯಾವುದೂ ವಿಡಿಯೋ ಮಾಡಿರಲಿಲ್ಲ, ಯಾಕೆಂದರೆ ಅವಳನ್ನ ಹತ್ತಿಸ್ಕೊಬೇಕು ಅನ್ನೋ ಒಂದು ಇದಕ್ಕೋಸ್ಕರ. ಇವ್ರಿಗೆಲ್ಲ ಈ ಸೀಟ್ಸು, ನಾವೆಲ್ಲ ಫ್ರಂಟಲ್ಲೇ ಕೂತ್ಕೊಂಡಿದ್ವಿ. ಚೆನ್ನಾಗಿತ್ತು. ನೆಕ್ಸ್ಟ್ ವೀಡಿಯೋಸ್ನ ಮತ್ತೆ ಹಾಕ್ತಾ ಇರ್ತೀನಿ.